ಸೊಗಡು ಜನಪದ ಹೆಜ್ಜೆ ಒಂದು ಸಂಸ್ಥೆ 2007ರಲ್ಲಿ ತನ್ನ ಆರಂಭಿಕ ಹೆಜ್ಜೆಗಳನ್ನ ಗ್ರಾಮೀಣ ತಿಪಟೂರು ಭಾಗದ ಜನತೆಗೆ ಒಂದು ಹೊಸ ಗ್ರಾಮೀಣ ಸೊಗಡಿನ ಕಾರ್ಯಕ್ರಮಗಳನ್ನ ಕೊಡ್ತಾನೆ ಬಂದಿದೆ. ಅವರೇ ಕಾಯಿ ಸುಲಿಯೋ ಕಾರ್ಯಕ್ರಮ, ಲಗೋರಿ ಮತ್ತೆ ಕೆಸರು ಗದ್ದೆ ಓಟ, ಪ್ರತಿ ವರ್ಷ ಪ್ರತಿಯೊಂದು ಕಾರ್ಯಕ್ರಮನೂ ಕಳೆದ 18 ವರ್ಷದಿಂದ ಈ ಸಂಸ್ಥೆ ತಿಪಟೂರು ಗ್ರಾಮೀಣ ಭಾಗದಲ್ಲಿ ನಡೆಸ್ಕೊಂಡ್ ಬಂದಿದೆ. ಈ ವರ್ಷ ನವೆಂಬರ್ 2ನೇ ತಾರೀಕು ತಿಪಟೂರು ನಗರದ ಅಮಾನಿಕೆರೆಯಲ್ಲಿ ಸೊಗಡಿನ ಸೊಪ್ಪಿನ ಮೇಳ ಕಾರ್ಯಕ್ರಮನ ಈ ಸಂಸ್ಥೆಯಿಂದ ಒಂದು ಬೃಹದಾಕಾರವಾಗಿ ಹಮ್ಮಿಕೊಳ್ಳಲಾಗಿದೆ. ಹಿಂದೆ ಎಲ್ಲ ಹಳಸಿನ ಕಾರ್ಯಕ್ರಮ, ಹಳಸಿನ ಮೇಳ ಎಲ್ಲ ಯಶಸ್ವಿಯಾಗಿ ಮಾಡ್ಕೊಂಡ್ ಬಂದಿದ್ರು. ಈ ಹಳಸಿನ ಮೇಳ ತರನು ಈ ಕಾರ್ಯಕ್ರಮ ಯಶಸ್ವಿಯಾಗ್ಲಿ ಅಂತ ನಾವು ಹಾರೈಸ್ತೀವಿ. ಈ ಕಾಲಘಟ್ಟದಲ್ಲಿ ನಾವು ಹೆಚ್ಚಿಗೆ ಪೆಸ್ಟಿಸೈಡ್ಸ್ ಅಂದ್ರೆ ಕೀಟನಾಶಕ ಮತ್ತೆ ರೋಗನಾಶಕ ಇವನ್ನೆಲ್ಲ ಉಪಯೋಗಿಸಿ ನಾವು ಉಪಯೋಗಿಸ್ತಾ ಇರೋ ಸೊಪ್ಪನ್ನ ಬಳಸೋ ಬದಲು ನಾವು ಹೊಲಗಳಲ್ಲಿ ತೋಟಗಳಲ್ಲಿ ಬೆಳೆಯೋ ಸೊಪ್ಪನ್ನ ಉಪಯೋಗಿಸಿ ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅನ್ನೋದೇ ಈ ಸಂಸ್ಥೆಯ ಮೂಲ ಉದ್ದೇಶ ಆಗಿರುತ್ತದೆ. ಹಂಗಾಗಿ ಇಂಥ ಒಂದು ರಚನಾತ್ಮಕ ಕಾರ್ಯಕ್ರಮಗಳು ಮುಂದೆಯೂ ಜರುಗಲಿ. ಈ ಸಂಸ್ಥೆ ಇಂಥ ಒಂದು ಕಾರ್ಯಕ್ರಮಗಳಿಗೆ ಈ ನೆಲದ ಸೊಗಡಿನ ಕಾರ್ಯಕ್ರಮನೇ ನೀಡ್ಕೊಂಡ್ ಬಂದೈತೆ. ಇದು ನೆಲಮೂಲ ಸಂಸ್ಕೃತಿಯ ಒಂದು ಕಾರ್ಯಕ್ರಮ ಅಂತ ನಾನಾದ್ರೂ ಭಾವಿಸ್ತೇನೆ. ಯಾಕಂದ್ರೆ ಕಳೆದ 17-18 ವರ್ಷದಲ್ಲಿ ಗೊತ್ತೇ ಆಗ್ಲಿಲ್ಲ ಈ ಸಂಸ್ಥೆ 18 ವರ್ಷದಲ್ಲಿ ಪ್ರತಿ ವರ್ಷನೂ ಒಂದೊಂದು ಕಾರ್ಯಕ್ರಮನ ಮಾಡ್ಕೊಂಡೇ ಬಂದೈತೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗ್ಲಿ. ನಾವು ರೋಗರಹಿತವಾದ ಮತ್ತೆ ಔಷಧಿ ರಹಿತವಾದ ಸೊಪ್ಪನ್ನ ಉಪಯೋಗಿಸಿ ನಾಳೆಯ ಜನಾಂಗನ ಆರೋಗ್ಯಯುತ ಸಮಾಜನ ನಿರ್ಮಾಣ ಮಾಡ್ಲಿ ಅಂತ ನಾನಾದ್ರೂ ಹೇಳ್ತೀನಿ.